ಗಂಗಾ ಕಲ್ಯಾಣ ಬೋರ್ವೆಲ್ ಕೊಡಿಸ್ತೀವಿ. ಅವ್ನು ನೀರ್ ಬಿತ್ತು ಅಂತಂದ್ರೆ ಅವ್ನು ಸ್ವಂತ ಉದ್ಯೋಗ ಮಾಡ್ಕೊಂತಾನೆ, ಬೆಳೆ ಬೆಳಿತಾನೆ. ಕಾರ್ ಕೊಡಿಸ್ತೀವಿ ಸಾರಥಿ ಯೋಜನೆಯಲ್ಲಿ, ಅವನೆಲ್ಲೋ ಬಾಡಿಗೆ ದುಡ್ಕೊಂತಾನೆ. ಇವತ್ತು 2,000 ರೂಪಾಯಿ ನಾವ್ ಏನ್ ಕೊಡ್ತಾ ಇದ್ದೀವಿ, ಇವತ್ತು ನಾವು ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ಆತ್ಮಹತ್ಯೆಗಳು ನೋಡ್ತಾ ಇದೀವಿ. ನನಗನ್ಸಿದ್ದು ಅದು ತಪ್ಪೋ ಸರಿನೋ ತಮ್ಮ ವಿವೇಚನೆ ಬಿಟ್ಟಿರ್ತಕ್ಕಂಥದ್ದು, 2,000 ರೂಪಾಯಿ ಆದಾಯ ಬಂತು ಅಂದ ತಕ್ಷಣ ಲೋನ್ಗಳು ಮಾಡವ್ರೆ ನಮ್ಮ ಹೆಣ್ಮಕ್ಳು. ಯಾಕಂದ್ರೆ 2,000 ಬರ್ತದೆ, ನಾವು ಸಾಲ ತೀರಿಸಬಹುದು ಅಂತ ಹೇಳಿ. ಆದ್ರೆ ಇವತ್ತು ಬೆಲೆ ಏರಿಕೆಗಳು ಜಾಸ್ತಿಯಾಗಿ ಅವರ ಮಾಸಿಕ ಬಡ್ಜೆಟ್ 10,000 ರೂಪಾಯಿ ಹೊರೆ ಆಯ್ತು ಅವ್ರಿಗೆ, ಹೆಣ್ಮಕ್ಳಿಗೆ. ಆ 10,000 ರೂಪಾಯಿ ಹೊರೆನೂ ತೀರ್ಸಕ್ಕಾಗದೆ, ಈ 2,000 ರೂಪಾಯಿ ಬರುವಂತದ್ದು ಸಾಕಾಗದೆ ಇವತ್ತು ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ 2,000 ಕೊಟ್ಟು 10,000 ನಾವು ಎಲ್ಲೋ ಪರೋಕ್ಷವಾಗಿ ವಾಪಸ್ ತಗೊಂತಾ ಇದೀವಿ. ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಯಾರು ತಗೊಂತಾವ್ರೆ ಅಂತ ಹೇಳಿ. ಒಂದು ಗಾದೆ ಇದೆ ಅಧ್ಯಕ್ಷರೇ, ದಿನ ಮೀನ್ ಕೊಡೋ ಬದಲು ಮೀನ್ ಹಿಡಿಯೋದ್ ಕಲ್ಸಿ ಅಂತ ಹೇಳಿ. ಇವತ್ತು 2,000 ಕೊಟ್ರೆ ಅವ್ರು ಖರ್ಚು ಮಾಡ್ಕೊಂತಾರೆ, ಅದ್ರ ಬದಲಿಗೆ ವರ್ಷಕ್ಕೆ 24,000 ಹೋಗಿ ಹೋಗ್ತದೆ ಅವ್ರಿಗೆ. ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿ ಆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಯಾರು ಆಸಕ್ತಿ ಇದಾರೋ ಅವ್ರಿಗೆ ಉದ್ಯೋಗ ಮಾಡೋದಕ್ಕೆ ಮಾಡಿ ಅವ್ರು ಇನ್ನೊಂದು 5 ಜನಕ್ಕೆ ಉದ್ಯೋಗ ಕೊಡ್ತಾರೆ. ಇದನ್ನ ಒಂದು ಸರ್ಕಾರ ಒಂದು ಪ್ರಯತ್ನವನ್ನು ಮಾಡಿ, ಟೈಲರಿಂಗ್ ಮಿಷಿನ್ ಟ್ರೈನಿಂಗ್ ಕೊಡ್ರಿ, 7,000 ರೂಪಾಯಿ 7,500 ರೂಪಾಯಿ ಟೈಲರಿಂಗ್ ಮಿಷಿನ್ ಅವ್ರು ಕೊಡ್ರಿ, ತಿಂಗಳಿಗೆ 3-4-5,000 ರೂಪಾಯಿ ಅವರೇ ಸಂಪಾದನೆ ಮಾಡ್ಕೊಂತಾರೆ. ಅವ್ರಿಗೆ ತಟ್ಟೆ ಮಾಡುವಂತದ್ದು ಕೊಡ್ರಿ, ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡ್ರಿ, ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ರಿ. ಈ ತರ ಕೊಟ್ಟಾಗ ಅವ್ರು ಇನ್ನೊಂದು 5 ಜನಕ್ಕೆ ಉದ್ಯೋಗ ಕೊಡ್ತಾರೆ ಅಧ್ಯಕ್ಷ. ಇದು ನನ್ನ ಒಂದು ಸಲಹೆ ಅಂತಕ್ಕಂಥದ್ದನ್ನ ತಾವು ಭಾವಿಸಿ, ಗ್ರಾಮೀಣ ಅಭಿವೃದ್ಧಿ ನಮ್ದು ಬೆಂಗಳೂರು ಆಗಿದ್ರು ಕೂಡ ನಗರಸಭೆನೂ ಇದೆ, 20 ಗ್ರಾಮ ಪಂಚಾಯತ್ನೂ ಇದೆ. 3 ಇರ್ತಕ್ಕಂತ ಒಂದು ವಿಚಿತ್ರವಾದಂತ ಕ್ಷೇತ್ರಗಳು ಕೂಡ ಬೆಂಗಳೂರು ಸುತ್ತಮುತ್ತಲು ಇದೆ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿ. ಇವತ್ತು ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಏನ್ ಆಕ್ಷನ್ ಪ್ಲಾನ್ ನಡೀತದೆ, ಏನ್ ಅನುದಾನ ಬರ್ತಾ ಇದೆ ಕೇಳೋರಿಲ್ಲ, ಹೇಳೋರಿಲ್ಲ. ಅಟ್ಲೀಸ್ಟ್ ಅವರಿಂದ ಒಂದ್ ಸ್ವಲ್ಪ ಕುಡಿಯೋ ನೀರೋ ರಸ್ತೆ ಏನಾದ್ರೂ ಮಾಡ್ತಾ ಇದ್ರು. ಇವತ್ತು ಟಾಸ್ಕ್ ಫೋರ್ಸ್ ಅಲ್ಲಿ ನಮ್ಮ MLAಗಳಿಗೆ ಒಂದಷ್ಟು ಬೋರ್ವೆಲ್ ಕೊಡ್ತಾ ಇದ್ರು. ಈ ವರ್ಷ ಏನೂ ಇಲ್ಲ, ಬೋರ್ವೆಲ್ ಕೊಟ್ಟಿಲ್ಲ. ಈಗಾಗಲೇ ಬೇಸಿಗೆ ಬರೋದಕ್ಕೆ ಶುರುವಾಗಿದೆ. ದಯವಿಟ್ಟು ಟಾಸ್ಕ್ ಫೋರ್ಸ್ ಅಲ್ಲಿ ತಲಾ ಶಾಸಕರಿಗೆ ಒಂದು 25 ಬೋರ್ವೆಲ್ ಪರ್ಸ್ತಕ್ಕಂತ ಒಂದು ಅವಕಾಶವನ್ನ ದಯವಿಟ್ಟು ತಾವು ಕೊಡಿಸಬೇಕಾಗ್ತದೆ. ಮತ್ತು 2 ವರ್ಷದಲ್ಲಿ ಇಲ್ಲಿಯವರೆಗೂ ನಮಗೆ ಗ್ರಾಮೀಣ ಅಭಿವೃದ್ಧಿಗೆ ನಮ್ಗೆ ಬಿಜೆಪಿ ಶಾಸಕರಿಗೆ ಬಹುಶಃ ಆಡಳಿತ ಪಕ್ಷದವರು ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದೇನೋ. ಮೊನ್ನೆ 10 ಕೋಟಿ ರೂಪಾಯಿ ಕೊಟ್ಟವ್ರೆ ಅಧ್ಯಕ್ಷ 2 ವರ್ಷದಲ್ಲಿ. ಬೆಂಗಳೂರು ಪರಿಸ್ಥಿತಿ ಹೆಂಗೆ ಅಂದ್ರೆ, ಬೆಂಗಳೂರು ನಗರ ಇವತ್ತು ಗ್ರಾಮೀಣ ಅಲ್ಲ, ಹೆವಿ ವೆಹಿಕಲ್ಸ್ ಓಡಾಡ್ತವೆ, 50 ಟನ್ 70 ಟನ್ ವೆಹಿಕಲ್ ಓಡಾಡ್ತಾ ಐತೆ. ಗ್ರಾಮೀಣ ಪ್ರದೇಶದ ಎಲ್ಲಾ ರಸ್ತೆಗಳು ಕೂಡ ಪೂರ್ತಿ ನಾಶ ಆಗಿ ಹೊರಟೋಗಿದೆ. ನೀವು ಅದಕ್ಕೆ ಅಟ್ಲೀಸ್ಟ್ 2 ವರ್ಷಕ್ಕೊಂದ್ಸರಿ ನಾವು ಡಾಂಬರ್ ಹಾಕ್ಲಿಲ್ಲ ಅಂದ್ರೆ ರಸ್ತೆಗಳು ಹೊರಟೋಗ್ತದೆ. ಸೊ ಗ್ರಾಮೀಣ ಅಭಿವೃದ್ಧಿ ಸಚಿವರು, ಪ್ರಭಾವಿ ಸಚಿವರಾಗಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು, ದಯವಿಟ್ಟು ಅವರು ನಮ್ಮ ಶಾಸಕರಿಗೆ ಪಕ್ಷಾತೀತವಾಗಿ, ಅದರಲ್ಲೇನು ಬರೀ ಬಿಜೆಪಿ ಅವರು ಓಡಾಡ್ತಾರೆ ರೋಡಲ್ಲಿ, ಎಲ್ಲರೂ ಓಡಾಡ್ತಾರೆ. ಇವತ್ತು ನನ್ನ ಕ್ಷೇತ್ರಕ್ಕೆ ಬರಬೇಕಾದ್ರೆ ಮಾಗಡಿ ರೋಡ್ ನನ್ನ ಕ್ಷೇತ್ರಕ್ಕೆ ಬರ್ತದೆ, ತುಮಕೂರು ಹೆದ್ದಾರಿ ನನ್ನ ಕ್ಷೇತ್ರದಲ್ಲೇ ಬರ್ತದೆ, ಇಡೀ ಕರ್ನಾಟಕ ಮುಕ್ಕಾಲ್ ಭಾಗ ಅಲ್ಲೇ ಬರಬೇಕು. ದೊಡ್ಡಬಳ್ಳಾಪುರ ರೋಡ್ ನನ್ನ ಕ್ಷೇತ್ರಕ್ಕೆ ಬರ್ತದೆ, ಏರ್ಪೋರ್ಟ್ ರೋಡ್ ನಮ್ಮ ಕ್ಷೇತ್ರಕ್ಕೆ ಬರ್ತದೆ. ಎಲ್ಲ ಹೊರಗಡೆ ಬಂದಾಗ ರಸ್ತೆಗಳು ಹಾಳಾಗ್ತಾವಲ್ಲ, ಅದಕ್ಕೆ ಅಭಿವೃದ್ಧಿ ಕೊಡಬೇಕಲ್ವ. ಅದರಲ್ಲಿ ಏನ್ ರಾಜಕೀಯ ಏನೈತೆ ಅದರಲ್ಲಿ? ಇದನ್ನ ತಾವು ದಯವಿಟ್ಟು RDPR ಮಿನಿಸ್ಟರ್ ಅವ್ರಿಗೆ ಹೇಳಿ. ಯಾಕಂದ್ರೆ ಬಹಳಷ್ಟು ವಿಚಾರ ಬರ್ಕೊಂಡೆ, ಆದ್ರೆ ತಾವು ಸಮಯ ಕಡಿಮೆ ಕೊಟ್ಟಿರೋದ್ರಿಂದ ನಾನು ಏನ್ ವಿಚಾರ ಇದೆಯೋ ನೇರವಾಗಿ ಹೇಳ್ತಾ ಇದ್ದೀನಿ. ಮಧ್ಯದಲ್ಲಿ ಕೂಡ ಯಾರು ಮಂತ್ರಿಗಳನ್ನು ಕೂಡ ನಾನು ಆಗ್ಲೇ ಜಾರ್ಜ್ ಅವ್ರಿಗೆ ಹೇಳಿದೆ, ಸರ್ ನಾವು ಮಾತಾಡ್ಕೊಂಡ್ ಬಂದಿವಿ ತಮಾಷೆಗೆ, ಹಂಗಂದ್ರೆ ನೀವು ಎದ್ದೇಳ್ತಾನೆ ಇದ್ದೀರಿ ಅಂತ ಹೇಳಿ. ನನ್ನ ಸಮಯ ಯಾರನ್ನು ಟೀಕೆನೂ ಮಾಡಕ್ ಹೋಗೋದಿಲ್ಲ. ಇಲ್ಲಿ ಏನಿದೆಯೋ ಅದನ್ನ ನಾನು ಮಾತಾಡ್ತೀನಿ ಅಧ್ಯಕ್ಷರೇ. ಜೊತೆಯಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ ಬಹಳ ಜನ ಮಾತಾಡಿದ್ದಾರೆ, ತುಂಬಾ ಕಳಪೆಯಾಗಿ ನಡೀತಾ ಇದೆ ಅಧ್ಯಕ್ಷ. ಅದು ಯಾರ ಕಾರಣ ಅಂತ ಗೊತ್ತಿಲ್ಲ. ಅಲ್ಲಿ ಒಂದು ಲೋಕಲ್ ಆಗೂ ಕೂಡ ನಮ್ಮ PDOಗಳು ಕೆಲವು ಅಧ್ಯಕ್ಷರು ಸಹಕಾರ ಕೊಡ್ತಾ ಇಲ್ಲ ಅವ್ರಿಗೆ, ಬೇರೆ ಬೇರೆ ಕಾರಣಗಳಿಂದ. ಇಡೀ ರಸ್ತೆ ನಾವೇನೋ ಕಷ್ಟಪಟ್ಟರು ರಸ್ತೆಗಳನ್ನೆಲ್ಲ ಅಗದಾಕವ್ರೆ ಅದರಲ್ಲಿ. ಸೊ ಇದನ್ನ ತಾವು ದಯವಿಟ್ಟು PDOಗಳಿಗೆ EOಗಳಿಗೆ ಸೂಚನೆಯನ್ನ ಕೊಟ್ಟು ಟೈಮ್ ಬೌಂಡ್ ಕೊಟ್ಟು ಅವರನ್ನು ಜವಾಬ್ದಾರಿ ಮಾಡಿ ಅದನ್ನ ಮಾಡಬೇಕಿಲ್ಲ ಅಂದ್ರೆ ಅಲ್ಲಿ ಯಾರು ಸಹಕಾರ ಕೊಡ್ತಾ ಇಲ್ಲ. ಒಂದು ರೀತಿಯಲ್ಲಿ 100 ಕೋಟಿ ರೂಪಾಯಿ 1,000 ಕೋಟಿ ರೂಪಾಯಿ ಎಲ್ಲ ವೇಸ್ಟ್ ಹಾಕೊಂಡು ಕುತ್ಕೊಂಡಿದೆ.